ಇರಾನ್ನ ಹೊರ್ಮುಜ್ ಜಲಸಂಧಿ ವಶಕ್ಕೆ ಟ್ರಂಪ್ ಪ್ಲಾನ್ ಮಾಡಿದ್ದಾರೆ. ಅಂತಾರಾಷ್ಟ್ರೀಯ ನೌಕಾ ಒಕ್ಕೂಟ ರಚನೆ ಮಾಡುವಂಥ ಯತ್ನ ಏನು ವಿಫಲ ಹಿನ್ನೆಲೆ ಸೇನಾ ಕಾರ್ಯಾಚರಣೆ ಮೂಲಕವೇ ಜಲಸಂಧಿ ವಶಕ್ಕೆ ಪ್ಲಾನ್ ಮಾಡಿದ್ದಾರೆ. ಜಲಸಂಧಿ ಮೇಲೆ ಪೂರ್ಣ ಪ್ರಮಾಣದ ಯುದ್ಧಕ್ಕೆ ಟ್ರಂಪ್ ತಯಾರಿ ಮಾಡಿಕೊಳ್ತಾ ಇದ್ದಾರೆ. ಇದರ ಭಾಗವಾಗಿ ಗುಪ್ತಚರ ವಿಭಾಗಗಳನ್ನು ಕಣಕ್ಕಿಳಿಸಿದೆ ಇಸ್ರೇಲ್. ಹೊರ್ಮುಜ್ ಜಲಸಂಧಿಯಲ್ಲಿ ಸೇನೆ ಇಳಿಸೋಕೆ ಇಸ್ರೇಲ್ ಕೂಡ ಸಜ್ಜಾಗಿದೆ. ಈಗಾಗಲೇ ಈ ಬಗ್ಗೆ ರಣತಂತ್ರವನ್ನು ಇಸ್ರೇಲ್ ಸಿದ್ಧಪಡಿಸ್ತಾ ಇದೆ. ಜಲಸಂಧಿಯಲ್ಲಿ ಗುಪ್ತಚರ ಹೆಚ್ಚಿಸಲು ಕೂಡ ಮೊಸಾದ್ ನಿರ್ಧಾರವನ್ನು ಮಾಡಿದೆ. ಇಲ್ಲಿ ವಿಭಿನ್ನವಾದಂಥ ಪ್ಲಾನ್ ಎರಡು ದೇಶಗಳು ಸೇರಿಕೊಂಡು ಮಾಡ್ತಾ ಇದ್ದಾವೆ ಹೊರ್ಮುಜ್ ಜಲಸಂಧಿ ಮೇಲೆ ಹಿಡಿತವನ್ನು ಸಾಧಿಸಲಿಕ್ಕೆ. ಯಾಕಂದರೆ ಇರಾನ್ ಅದನ್ನು ಕಂಪ್ಲೀಟ್ ಆಗಿ ತಮ್ಮ ವಶಕ್ಕೆ ತೆಗೆದುಕೊಂಡಿದೆ. ಈಗ ನೋಡಿ, ಹೊರ್ಮುಜ್ ಜಲಸಂಧಿ ವಶಕ್ಕೆ ಟ್ರಂಪ್ ಪ್ಲಾನನ್ನು ಮಾಡಿಕೊಂಡಿದ್ದಾರೆ. ಕಣ್ಣು ಹಾಕಿದ್ದಾರೆ ಟ್ರಂಪು ಅವರ ತೈಲ ಸಂಪತ್ತಿನ ಮೇಲೆ. ಬೇರೆ ಬೇರೆ ದೇಶಗಳ ಬೆಂಬಲವನ್ನು ಕೂಡ ಕೇಳಿದರು, ಆದರೆ ಯಾವುದು ಮುಂದೆ ಬರಲಿಲ್ಲ. ಆಸ್ಟ್ರೇಲಿಯಾ, ಫ್ರಾನ್ಸು, ನ್ಯಾಟೋ ದೇಶಗಳ ಸಹಾಯವನ್ನು ಕೇಳಿದರು. ಅವರು ಸಾರಾಸಗಟವಾಗಿ ತಳ್ಳಿ ಹಾಕಿದ್ರು. ನಿಮ್ಮ ಯುದ್ಧದ ಮಧ್ಯೆ ನಾವ್ಯಾಕೆ ಬರೋಣ ಅಂಥೇಳಿ ಈಗ ವಿಭಿನ್ನವಾದಂಥ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ನೌಕಾ ಒಕ್ಕೂಟ ಏನು ರಚನೆ ಯತ್ನ ವಿಫಲ ಆಯ್ತಲ್ವ, ಹಾಗಾಗಿ ಈ ನಿರ್ಧಾರಕ್ಕೆ ಬಂದಿದ್ದಾರೆ. ಕಾರ್ಯಾಚರಣೆಯನ್ನು ಮಾಡಿನೇ ಆ ಜಲಸಂಧಿಯನ್ನು ವಶಕ್ಕೆ ಪಡೆಯುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ.